ಈ ಪ್ರಕೃತಿ ಒಂದು ವಿಸ್ಮಯ ಲೋಕ. ಇಲ್ಲಿ ಎಲ್ಲ ಕ್ರಿಯೆಗಳಿಗೂ ಅದರದೇ ಆದ ಒಂದು ಅರ್ಥವಿದೆ. ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಒಂದು ಚಿಕಿತ್ಸೆಯ ವಿಧಾನಗಳಿವೆ. ಆದರೆ ಈ ಮನುಷ್ಯ ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕಷ್ಟೆ. ಈ ಮನುಷ್ಯರು ಅನಾರೋಗ್ಯವಾದಾಗ ಡಾಕ್ಟ್ರನ್ನ ಸಂಪರ್ಕಿಸೋದು, ಮೆಡಿಕಲ್ ಶಾಪ್ಗಳಿಗೆ ಹೋಗೋದು, ಹಾಗೆಲ್ಲ ಮಾಡ್ತೇವೆ. ಅದೇ ನಾವು ಮನೆಯಲ್ಲಿ ಸಾಕಿರೋ ಪ್ರಾಣಿಗಳು, ನಾಯಿ, ಬೆಕ್ಕುಗಳು, ಅವುಗಳಿಗೇನಾದರೂ ಅನಾರೋಗ್ಯ ಆದರೆ ಅವುಗಳಿಗೆ ನಾವುಗಳೇ ಔಷಧಿ ಮಾಡ್ತೇವೆ. ಆದರೆ ಕಾಡು ಪ್ರಾಣಿಗಳು, ಪಕ್ಷಿಗಳು, ಅವುಗಳಿಗೆ ಅನಾರೋಗ್ಯವಾದರೆ ಅವುಗಳು ತಮ್ಮದೇ ರೀತಿಯಲ್ಲಿ ಒಂದು ಔಷಧಿಯನ್ನು ನಾವು ಮಾಡಿಕೊಳ್ತವೆ. ಅವುಗಳಿಗೆ ಪ್ರಕೃತಿದತ್ತವಾದ ಒಂದು ಚಿಕಿತ್ಸೆಯ ವಿಧಾನಗಳಿವೆ. ಮೊದಲೆಲ್ಲ ಮನುಷ್ಯರು ಪ್ರಕೃತಿಯಲ್ಲಿ ಸಿಗುವಂಥ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಏನೇ ಸಮಸ್ಯೆ ಇದ್ದರೂ ಸಹ ಅದರಿಂದ ನಾವು ಗುಣಮುಖರಾಗ್ತಿದ್ವಿ. ಅದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಬರೋದಾಗಲಿ ಇರಲಿಲ್ಲ. ಆವಾಗಿನ ಕಾಲದ ಜನಗಳು ಈಗಿನ ಕಾಲದ ಥರ ಕೆಮಿಕಲ್ ಮಿಶ್ರಿತ ಔಷಧಿಯನ್ನು ಬಳಸೋದು, ಸೋಪು, ಶಾಂಪುಗಳನ್ನು ಬಳಸೋದು ಯಾವುದೂ ಇರಲಿಲ್ಲ. ಆಗ ಅವರ ಆರೋಗ್ಯ ಸಹ ಅಷ್ಟೇ ಚೆನ್ನಾಗಿರ್ತಿತ್ತು. ಆದರೆ ಈಗೇನಾಗಿದೆ, ಎಲ್ಲ ಕೆಮಿಕಲ್ಮಯ. ಈ ಆಧುನಿಕ ಬರದಲ್ಲಿ ನಾವುಗಳು ಸಿಕ್ಕ ಸೋಪು, ಶಾಂಪು, ಕಂಡೀಷ್ನರ್ಸು, ಜೆಲ್ ಇದನ್ನೆಲ್ಲ ಬಳಸಲಿಕ್ಕೆ ನಾವು ಶುರು ಮಾಡಿದ ಮೇಲೆ ಒಂದೊಂದಾಗಿ ಸೈಡ್ ಎಫೆಕ್ಟ್ಗಳು ಸ್ಟಾರ್ಟ್ ಆಗಿದೆ. ಅದೇ ಮೊದಲೆಲ್ಲ ಎಲ್ಲ ಗಿಡಮೂಲಿಕೆಗಳು ಪ್ರಕೃತಿಯಲ್ಲಿ ಸಿಗುವಂಥದ್ದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ರು. ಆದರೂ ಅವರು ಹೇಗೆ ಚೆನ್ನಾಗಿರ್ತಿದ್ರು. ಆದರೆ ಮನುಷ್ಯರು, ನಾವುಗಳು ಈ ಕಾಲಕ್ರಮೇಣದ ಆಧುನಿಕ ಬರದಲ್ಲಿ ನಾವು ಬದಲಾಗಿದ್ದೇವೆ. ಆದರೆ ಅದೇ ಪ್ರಾಣಿಗಳು, ಪಕ್ಷಿಗಳು, ಅವುಗಳು ಯಾವುದೂ ಸಹ ನಮ್ಮ ಈ ಆಧುನಿಕತೆಯ ಜಗತ್ತಿಗೆ, ನಮ್ಮ ಈ ಆಧುನಿಕೆಯ ಸೋಗಿಗೆ ಅವು ಮರಳಾಗಿಲ್ಲ ಅಥವಾ ಬದಲಾಗಿಲ್ಲ. ಅವುಗಳು ಈಗ ಸಹ ತಮ್ಮ ಸಾಂಪ್ರದಾಯಿಕ ಒಂದು ವೈದ್ಯ ಪದ್ಧತಿಯನ್ನೇ ಅವು ಬಳಸ್ಕೊಳ್ತಾ ಇದ್ದಾವೆ. ಆದರೆ ನಾವುಗಳು ಎಲ್ಲ ಕೆಮಿಕಲ್ಮಯ. ಈ ಪ್ರಾಣಿಗಳು, ಪಕ್ಷಿಗಳು, ಅವುಗಳಿಗೇನಾದರೂ ಅನಾರೋಗ್ಯವಾದರೆ ಅವುಗಳು ಸಹ ತಮ್ಮ ಒಂದು ಸಾಂಪ್ರದಾಯಿಕ ಒಂದು ವೈದ್ಯ ಪದ್ಧತಿಯನ್ನು ಅವು ಬಳಸ್ಕೊಳ್ತವೆ. ಚಿಕಿತ್ಸೆಗಾಗಿ ಇರುವೆಗಳ ಅರಸಿ ಬರುವ ಕಾಗೆ, ಹಕ್ಕಿಗಳ ಸ್ವಾರಸ್ಯಕರ ಒಂದು ವೈದ್ಯ ಲೋಕ. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗೂ ಒಂದು ತನ್ನದೇ ಆದ ಒಂದು ಚಿಕಿತ್ಸೆಯ ವಿಧಾನಗಳಿವೆ. ಕಾಗೆಗಳು ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕಾಗಿ ಇರುವೆಗಳನ್ನು ಬಳಸ್ಕೊಳ್ಳೋದು ಒಂದು ವಿಶೇಷ. ಈ ರೀತಿಯಲ್ಲಿ ಒಂದು ಇರುವೆಗಳ ಒಂದು ಕಡಿತದಿಂದ ಕಾಗೆಗಳು ಹಲವು ಸಮಸ್ಯೆಯನ್ನು ಮುಕ್ತಿ ಪಡೆದುಕೊಳ್ತದೆ. ಇಲ್ಲಿ ಕಾಗೆಗಳು, ಪಕ್ಷಿಗಳು ಅನಾರೋಗ್ಯಕ್ಕೀಡಾದಾಗ ಏನು ಮಾಡ್ತವೆ ಎಂಬ ವಿಚಾರ ಬಹುತೇಕರಿಗೆ ತಿಳಿದಿರಲಿಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ಪುಟ್ಟ ಮಾಹಿತಿ: ಕಾಗೆಗಳು ಅನಾರೋಗ್ಯಕ್ಕೀಡಾದಾಗ ಇರುವೆಗಳನ್ನು ಸಮೀಪಕ್ಕೆ ಹೋಗ್ತದೆ. ಇರುವೆಗಳ ಗೂಡು ಹತ್ರ, ಇರುವೆಗಳ ರಾಶಿ ಹತ್ರ ಹೋಗ್ತದೆ. ಇದು ಸಂಶೋಧನೆಯಲ್ಲಿ ಸಾಬೀತಾದಂತೆ ಈ ಕಾಗೆಗಳು ಮೊದಲೇ ಬುದ್ಧಿವಂತ ಒಂದು ಪಕ್ಷಿ. 2 ವರ್ಷದ ಒಂದು ಮಗುವಿನ ಬುದ್ಧಿವಂತಿಕೆ ಈ ಒಂದು ಕಾಗೆಯಲ್ಲಿ ಇರುವುದು. ಹೀಗಿರುವಾಗ ಕಾಗೆ ಒಂದು ಇರುವೆ ಬಳಿ ಹೋಗೋದು ಈ ವಿಷಯ ಕೇಳೋದಕ್ಕೂ ಒಂದು ಆಸಕ್ತಿಕರವಾಗಿದೆ. ಸಾಮಾನ್ಯವಾಗಿ ನಾವುಗಳು ಸತ್ತು ಬಿದ್ದಿರುವ ಒಂದು ಕಾಗೆಗಳನ್ನು ಇರುವೆಗಳು ಬುತ್ತಿಕೊಂಡಿರೋದನ್ನು ನಾವು ನೋಡಿರ್ತೇವೆ. ಆದರೆ ಇಲ್ಲಿ ಹಾಗಲ್ಲ. ಜೀವಂತ ಇರುವ ಕಾಗೆಗಳೇ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕಾಗಿ ಇರುವೆಗಳ ಗುಂಪುಗಳನ್ನು ಹುಡುಕಿಕೊಂಡು ಹೋಗ್ತವೆ. ಆದರೆ ಇಲ್ಲಿ ಇರುವೆಗಳು ಕಾಗೆಗಳ ಮೇಲೆ ದಾಳಿ ಮಾಡೋದಿಲ್ಲ. ಬದಲಾಗಿ ಇಲ್ಲಿ ಕಾಗೆಗಳು ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕಾಗಿ ಮಾಡುವ ಒಂದು ಸ್ವಯಂ ಚಿಕಿತ್ಸೆ. ಇಲ್ಲಿ ಇರುವೆಗಳ ಕಡಿತದಿಂದ ಕಾಗೆ ತನ್ನ ದೇಹದಲ್ಲಿರುವ ಪರಾವಲಂಬಿಗಳು, ಫಂಗಸ್, ಇನ್ನು ಬೇಡವಾದ ಒಂದು ಬ್ಯಾಕ್ಟೀರಿಯಾಗಳ ಇಂಥ ಎಲ್ಲ ಸಮಸ್ಯೆಯಿಂದ ಅದು ಚೇತರಿಸಿಕೊಳ್ತದೆ. ಈ ಪಕ್ಷಿಗಳಲ್ಲಿ ನೈರ್ಮಲ್ಯ ಮತ್ತು ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನೈಸರ್ಗಿಕವಾದ ಒಂದು ಕ್ರಿಯೆ. ಇದನ್ನು ಆ್ಯಂಟಿಕ್ ಅಂತ ಹೇಳ್ತಾರೆ. ಇದು ಬರೀ ಕಾಗೆಗಳಿಗಲ್ಲ, ಕೆಲವು ಹಕ್ಕಿಗಳು ಸಹ ತಮ್ಮ ರೆಕ್ಕೆಗಳನ್ನು ತೆರೆದಿಟ್ಟುಕೊಂಡು ಇರುವೆಗಳು ತಮ್ಮ ಮೈ ಮೇಲೆ ಓಡಾಡಲಿ ಅಂತೇಳಿ ಬಿಟ್ಕೊಳ್ತವೆ. ಆ ಇರುವೆಗಳು ರೆಕ್ಕೆ, ಚರ್ಮದ ಮೇಲೆಲ್ಲ ಇರುವೆಗಳು ಓಡಾಡಿ ಕಚ್ಚೋದ್ರಿಂದ, ಆ ಇರುವೆ ಕಚ್ಚೋದ್ರಿಂದ ಬರೋ ಒಂದು ರಾಸಾಯನಿಕದಿಂದ ಈ ಕಾಗೆಗಳು, ಹಕ್ಕಿಗಳ ದೇಹ ಸ್ವಚ್ಛಗೊಳ್ತದೆ. ಈ ಪಕ್ಷಿಗಳ ದೇಹದಲ್ಲಿರುವ ಒಂದು ಪರಾವಲಂಬಿಗಳು, ಫಂಗಸ್, ಕೆಟ್ಟ ಬ್ಯಾಕ್ಟೀರಿಯಾ, ಈ ಇರುವೆ ಕಚ್ಚುವಿಕೆ ಒಂದು ಸ್ವಯಂ ಔಷಧಿ
ಏಕೆಂದರೆ ಈ ಇರುವೆಗಳು ಕಚ್ಚಿದಾಗ ಫಾರ್ಮಿಕ್ ಆಮ್ಲವನ್ನು ಬಿಡುಗಡೆ ಮಾಡ್ತವೆ. ಆ ಫಾರ್ಮಿಕ್ ಆಮ್ಲ ಒಂದು ನಂಜು ನಿರೋಧಕ. ಹಾಗಾಗಿ ಇದು ನೈಸರ್ಗಿಕ ಸಂಯುಕ್ತ ಆಗಿದ್ದು ಇದು ಪಕ್ಷಿಗಳ ಗರಿ, ಚರ್ಮದಲ್ಲಿರುವ ಪರಾವಲಂಬಿ ಇವನ್ನೆಲ್ಲ ಶುದ್ಧೀಕರಣ ಮಾಡಲು ಸಹಾಯ ಮಾಡ್ತದೆ. ಇದು ಕಾಗೆಗಳು ಮಾತ್ರವಲ್ಲ, ಈ ನಡವಳಿಕೆಯನ್ನು ಅನೇಕ ಪಕ್ಷಿ ಪ್ರಭೇದಗಳಲ್ಲಿ ಗಮನಿಸಬಹುದು. ಇದು ಕಾಗೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ನೋಡಿದ್ರಲ್ಲ, ಪ್ರಾಣಿಗಳ ಸಹಜೀವನ ಪರಿಸರಕ್ಕೆ ಪ್ರತಿಯೊಂದು ಹೇಗೆ ಅಗತ್ಯ ಎಂದು, ಎಷ್ಟೊಂದು ಮೌಲ್ಯವಿದೆ ಎಂದು. ಪ್ರಾಣಿಗಳಲ್ಲಿ ಹೇಗೆ ಸಹಜೀವನ ಇದೆ, ಅವು ಹೇಗೆ ಪ್ರಕೃತಿಗೆ ಹೊಂದಿಕೊಂಡಿದ್ದಾವೆ. ಆದರೆ ನಾವುಗಳು ಮನುಷ್ಯರು, ನಮ್ಮಲ್ಲಿ ಎಲ್ಲಿದೆ ಸಹಜೀವನ? ಒಬ್ಬನನ್ನು ನೋಡಿದರೆ ಇನ್ನೊಬ್ಬನಿಗೆ ಆಗೋದಿಲ್ಲ. ಅವ ಮೇಲೆ ಹೋಗ್ತಿದ್ದಾನಂತ ಹೇಳಿದರೆ ಇವನಿಗೆ ಹೊಟ್ಟೆ ಉರಿ, ಅವ ಯಾವಾಗ ಕೆಳಗೆ ಬೀಳ್ತಾನೆ ಅಂತ ನಾನು ಯಾವಾಗ ಅವನ್ನ ಎಳೆದು ಕೆಳಗೆ ಹಾಕಬೇಕು ಅಂತ ಕಾಯ್ಕೊಂಡೇ ಕೂತಿರೋರು ಜಾಸ್ತಿ ಬಿಟ್ಟರೆ ಮನುಷ್ಯ ಪ್ರಾಣಿಗಳಿಗಿಂತ ಪಕ್ಷಿಗಳಿಗಿಂತ ಕಡೆ. ಆದರೆ ಪಕ್ಷಿ ಪ್ರಾಣಿಗಳಲ್ಲಿ ಮೋಸ, ವಂಚನೆ, ಕೆಟ್ಟದ್ದು ಬಯಸೋದು ಯಾವುದೂ ಇಲ್ಲ. ಅದೆಲ್ಲ ಗುಣ ಇರೋದು ಯಾರು? ಈ ನರಮಾನವ, ಮನುಷ್ಯ ನಮ್ಮ ಹತ್ರ ಇದೆ. ನೋಡಿದ್ರಲ್ಲ, ಪ್ರಾಣಿಗಳ ಸಹಜೀವನ ಪರಿಸರಕ್ಕೆ ಎಷ್ಟು ಅಗತ್ಯ ಎಂದು, ಎಷ್ಟು ಮೌಲ್ಯವನ್ನು ಹೊಂದಿದೆ ಎಂದು. ಇದೇ ಚಿಕಿತ್ಸೆಗಾಗಿ ಇರುವೆಗಳ ಅರಸಿ ಬರುವ ಕಾಗೆ, ಹಕ್ಕಿಗಳ ಸ್ವಾರಸ್ಯಕರ ವೈದ್ಯ ಲೋಕ, ಪ್ರಕೃತಿಯಲ್ಲಿ ಒಂದು ವಿಸ್ಮಯ ಲೋಕ.